ಶಿವಮೊಗ್ಗದಲ್ಲಿ ಬೆಳ್ಳಂಬೆಳಗ್ಗೆ ಇಡಿ ದಾಳಿ ನಡೆಸಿದ್ದಾರೆ. ಶಿವು ಎಂಬುವರ ಮೇಲೆ ಇಡಿ ದಾಳಿ ನಡೆದಿದೆ. ಶಿವಮೊಗ್ಗದ ಕಾಮಾಕ್ಷಿ ಬೀದಿಲಿರುವ ಶಿವು ನಿವಾಸ. ಈ ಹಿಂದೆ ಆರ್.ಎಂ. ಮಂಜುನಾಥ್ ಗೌಡ ಕಾರು ಚಾಲಕನಾಗಿದ್ದ ಶಿವು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮಂಜುನಾಥ್ ಗೌಡರ ಕಾರು ಚಾಲಕನಾಗಿದ್ದ. ಕಾರು ಚಾಲಕ ವೃತ್ತಿ ಬಿಟ್ಟು 9 ವರ್ಷಗಳಾಗಿತ್ತು. ಈ ಹಿಂದೆ ಡಿಸಿಸಿ ಬ್ಯಾಂಕ್ನಲ್ಲಿ ನಕಲಿ ಬಂಗಾರ ಅಡಮಾನ ಸಾಲದ ಪ್ರಕರಣದ ಹಿನ್ನೆಲೆಯಲ್ಲಿ ದಾಳಿ ಮಾಡಲಾಗಿದೆ ಎಂದು ಶಂಕಿಸಲಾಗ್ತಾ ಇದೆ. ಈ ಹಿಂದೆ ಡಿಸಿಸಿ ಬ್ಯಾಂಕ್ನಲ್ಲಿ ನಕಲಿ ಬಂಗಾರ ಅಡಮಾನದಲ್ಲಿ ಬಹುಕೋಟಿ ರೂಪಾಯಿ ವಂಚನೆ ಆಗಿತ್ತು. ಈ ಹಿನ್ನೆಲೆಯಲ್ಲಿ ದಾಳಿ ನಡೆದಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಇನ್ನು ಬೆಳ್ಳಂಬೆಳಗ್ಗೆ 4 ಅಧಿಕಾರಿಗಳಿಂದ ದಾಳಿ ನಡೆಸಲಾಗಿದೆ. ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯೊಂದಿಗೆ ದಾಳಿ ಮಾಡಲಾಗಿದೆ. ಇನ್ನು ಶಿವಮೊಗ್ಗದಲ್ಲಿ ಮುಂದುವರೆದಂತೆ ಇಡಿ ದಾಳಿ ಮುಂದುವರೆದಿದೆ. ಡಿಸಿಸಿ ಬ್ಯಾಂಕ್ ಸಂಬಂಧಿಸಿದಂತೆ ಮತ್ತಿಬ್ಬರ ಮನೆ ಮೇಲೂ ದಾಳಿ ನಡೆದಿದೆ. ಶಿವಮೊಗ್ಗದ ಡಿಸಿಸಿ ಬ್ಯಾಂಕ್ ಎಂಡಿ ಆಗಿದ್ದ ನಾಗಭೂಷಣ್ ಹಾಗೂ ಮ್ಯಾನೇಜರ್ ಶೋಭಾ ನಿವಾಸಗಳ ಮೇಲೂ ಇಡಿ ದಾಳಿ ನಡೆದಿದೆ. ಗಾಂಧಿ ಬಜಾರ್ ನಗರದ ಶಾಖೆ ಮ್ಯಾನೇಜರ್ ಆಗಿದ್ದ ಶೋಭಾ, ಡಿಸಿಸಿ ಬ್ಯಾಂಕ್ ಕೇಂದ್ರ ಶಾಖೆಯ ಎಂಡಿ ಆಗಿದ್ದ ನಾಗಭೂಷಣ್ ಅವರ ಮನೆ ಮೇಲೂ ಕೂಡ ಇಡಿ ದಾಳಿ ನಡೆಸಿದ್ದಾರೆ. 2014ರಲ್ಲಿ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ನಗರ ಶಾಖೆಯಲ್ಲಿ ನಡೆದಿರುವ ಅವ್ಯವಹಾರದ ಕುರಿತಾಗಿ ಈ ದಾಳಿ ನಡೆದಿದೆ. ನಕಲಿ ಅಡಮಾನ ಬಂಗಾರ ಸಾಲ ಅವ್ಯವಹಾರ ಸಂಬಂಧಿಸಿದಂತೆ ಪ್ರಕರಣ ದಾಖಲಾಗಿತ್ತು. ಈ ಕುರಿತಂತೆ ಇಡಿ ಇಂದು 3 ಮನೆ ಮೇಲೆ ದಾಳಿ ನಡೆಸಿದೆ. ಅದು ಮುಂದೆ ಹೋಗ್ತಾ ಅಲ್ಲೊಂದು ಪೆಟ್ರೋಲ್ ಬಂಕ್ ಬರುತ್ತಲ್ಲ, ಅದು ತಿರುಪತಿ ಸಿಕ್ಕಲ್ಲ, ಗೋಪಾಲ್ ಗೌಡ ಬಡ ಹಾಂ, ಅಲ್ಲೇ ಅಲ್ಲಿಂದ ಸ್ವಲ್ಪ ಹಿಂದೆ ಇನ್ನು